Dear students, I am Lohit Rameske, Assistant Professor, Department of Commerce, Srimati and Sri Vayyar Government Postgraduate College, Pavada. In this video, I am going to speak about the topic Economic Functions of Derivative Market, which comes under the chapter Derivatives, 6th semester BCom, Tumkur University. Before going to know the economic functions of derivative market, we must know the meaning of derivatives first. Let's see. Derivatives is an arrangement or it's a product whose value derives from and is depend on the value of underlying asset such as commodity, currency or security. ಸೊ ಅಂದರೆ ಇಲ್ಲಿ ಡಿರೈವೇಟಿವ್ ಅಂದರೆ ಅದೊಂದು ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಗಿರುತ್ತೆ ಅಥವಾ ಪ್ರಾಡಕ್ಟ್ ಆಗಿರುತ್ತೆ. ಸೊ ಇಟ್ಸ್ ವ್ಯಾಲ್ಯೂ ಡಿರೈವ್ಡ್ ಫ್ರಮ್ ದ ಡಿಪೆಂಡೆಂಟ್ಸ್ ಅಂಡರ್ಲೈಯಿಂಗ್ ಅಸೆಟ್ಸ್. ಅಂಡರ್ಲೈಯಿಂಗ್ ಅಸೆಟ್ಸ್ ಅಂದರೆ ಅಂಡರ್ಲೈಯಿಂಗ್ ಅಸೆಟ್ಸ್ ಆರ್ ದೋಸ್ ಅಸೆಟ್ಸ್ ವಿಚ್ ಆರ್ ಟ್ರೇಡೆಡ್ ಇನ್ ಸ್ಪಾಟ್ ಮಾರ್ಕೆಟ್ ಆರ್ ಕ್ಯಾಶ್ ಮಾರ್ಕೆಟ್. ಸೊ ಸ್ಪಾಟ್ ಮಾರ್ಕೆಟ್ ಆರ್ ಕ್ಯಾಶ್ ಮಾರ್ಕೆಟ್ ಅಂದರೆ ಸೊ ವೇರ್ ದ ಅಂಡರ್ಲೈಯಿಂಗ್ ಅಸೆಟ್ಸ್ ಸಚ್ ಆಸ್ ಕರೆನ್ಸೀಸ್, ಎಕ್ಸ್ಚೇಂಜ್ ರೇಟ್, ಕಮಾಡಿಟೀಸ್ which are traded for immediate delivery. ಸೊ ಅಂಡರ್ಲೈಯಿಂಗ್ ಅಸೆಟ್ಸ್ ವ್ಯಾಲ್ಯೂನ ಡಿಪೆಂಡ್ ಆಗಿ ಡೆರಿವೇಟಿವ್ಸ್ ವ್ಯಾಲ್ಯೂನ ನಾವು ಫಿಕ್ಸ್ ಮಾಡ್ಬೋದು ಅಥವಾ ಫಿಕ್ಸ್ ಮಾಡ್ತಾರೆ. ಸೊ ನಿಮಗೆ ಅರ್ಥ ಆಗೋ ರೀತಿಲಿ ಹೇಳಬೇಕು ಅಂದರೆ ಕರ್ಡ್ ಈಸ್ ಡಿರೈವ್ಡ್ ಫ್ರಮ್ ಮಿಲ್ಕ್. ದ ಕರ್ಡ್ ಪ್ರೈಸ್ ಈಸ್ ಡಿಪೆಂಡಿಂಗ್ ಆನ್ ದ ಪ್ರೈಸ್ ಆಫ್ ಮಿಲ್ಕ್. ಸೊ ಅದೇ ರೀತಿ ಒಂದು ಡೆರಿವೇಟಿವ್ ಪ್ರಾಡಕ್ಟ್ ಪ್ರೈಸನ್ನು ಫಿಕ್ಸ್ ಮಾಡಬೇಕು ಅಂದರೆ ದೇ ಡಿಪೆಂಡ್ ಆನ್ ಅಂಡರ್ಲೈಯಿಂಗ್ ಅಸೆಟ್ಸ್. ಸೊ ಅಂಡರ್ಲೈಯಿಂಗ್ ಅಸೆಟ್ಸ್ ಇನ್ನೂ ಇದೆ. ಸೊ ಅದು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಪ್ರೀಷಿಯಸ್ ಮೆಟಲ್ಸ್, ಸ್ಟಾಕ್ಸ್, ಇಂಟ್ರೆಸ್ಟ್ ರೇಟ್ಸ್, ಕರೆನ್ಸಿ. ಸೊ ಇವೆಲ್ಲವೂ ಕೂಡ ಅಂಡರ್ಲೈಯಿಂಗ್ ಅಸೆಟ್ಸ್ ಆಗುತ್ತೆ. ಸೊ ಡಿರೈವೇಟಿವ್ಸ್ ಈಸ್ ಆನ್ ಅರೇಂಜ್ಮೆಂಟ್ ಆರ್ ಪ್ರಾಡಕ್ಟ್ whose value is derived and depend on the value of underlying asset. ಸೊ ಇನ್ನೊಂದು ಸೆಕೆಂಡ್ ಮೀನಿಂಗ್ ಇದೆ ಇಲ್ಲಿ. ದ ಡೆರಿವೇಟಿವ್ ಈಸ್ ಎ ಫೈನಾನ್ಷಿಯಲ್ ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಪಾರ್ಟೀಸ್ ದಟ್ ಡಿರೈವ್ಸ್ ಇಟ್ಸ್ ವ್ಯಾಲ್ಯೂ ಫ್ರಮ್ ಸಮ್ ಅದರ್ ಅಂಡರ್ಲೈನ್ ಅಸೆಟ್ಸ್. ಸೊ ಇಲ್ಲಿ ಇಬ್ಬರ ಪಾರ್ಟಿಗಳ ಮಧ್ಯ ಒಂದು ಫೈನಾನ್ಷಿಯಲ್ ಕಾಂಟ್ರಾಕ್ಟ್ ಆಗುತ್ತೆ ಇನ್ ವಿಚ್ ಬೋತ್ ದ ಪಾರ್ಟೀಸ್ ಫಿಕ್ಸ್ ದ ಡೇಟ್, ಟೈಮ್, ಪ್ರೈಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಫಾರ್ ಎ ಡೆರಿವೇಟಿವ್ ಪ್ರಾಡಕ್ಟ್ ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ಅಂಡರ್ಲೈಯಿಂಗ್ ಅಸೆಟ್. ಸೊ ಅಂಡರ್ಲೈಯಿಂಗ್ ಅಸೆಟ್ಗಳ ವ್ಯಾಲ್ಯೂನ ನೋಡಿಕೊಂಡು ಒಂದು ಫೈನಾನ್ಷಿಯಲ್ ಕಾಂಟ್ರಾಕ್ಟನ್ನು ಇಬ್ಬರು ಪಾರ್ಟೀಸ್ ಮಾಡ್ಕೊತಾರೆ. ಅದನ್ನು ನಾವಿಲ್ಲಿ ಡೆರಿವೇಟಿವ್ಸ್ ಅಂತ ಕರಿತಾ ಇದ್ದೀವಿ. ಸೊ ಲೆಟ್ಸ್ ಮೂವ್ ಟು ದ ಫಂಕ್ಷನ್ಸ್ ಆಫ್ ಡೆರಿವೇಟಿವ್ ಮಾರ್ಕೆಟ್ ಆರ್ ಎಕನಾಮಿಕ್ ಫಂಕ್ಷನ್ಸ್ ಆಫ್ ಡೆರಿವೇಟಿವ್ ಮಾರ್ಕೆಟ್. ದ ಫಸ್ಟ್ ಒನ್ ಆಫ್ ಎಕನಾಮಿಕ್ ಫಂಕ್ಷನ್ಸ್ ಆಫ್ ಡೆರಿವೇಟಿವ್ ಮಾರ್ಕೆಟ್ ಈಸ್ risk management. So in a derivative market you can manage the risk. Let's see how it can be managed. It's related to the underlying assets. ನಾವು ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಮೀನಿಂಗಲ್ಲಿ ಡೆರಿವೇಟಿವ್ ಪ್ರೈಸ್ನ ಫಿಕ್ಸ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಡಿಪೆಂಡ್ ಆನ್ ದ ಅಂಡರ್ಲೈಯಿಂಗ್ ಅಸೆಟ್ಸ್. ಅಂಡರ್ಲೈಯಿಂಗ್ ಅಸೆಟ್ಸ್ ಯಾವುದು ಅಂತ ಗೊತ್ತಾಗಿದೆ ನಿಮ್ಗೆ ಆಲ್ರೆಡಿ. ಅದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಥವಾ ಸ್ಟಾಕ್ಸ್, ಕರೆನ್ಸಿ, ರೇಟ್ ಆಫ್ ಇಂಟ್ರೆಸ್ಟ್, ಎಕ್ಸ್ಚೇಂಜ್ ರೇಟ್, ಸ್ಟಾಕ್ ಇಂಡೆಕ್ಸಸ್ ಇವೆಲ್ಲವೂ ಕೂಡ ಅಂಡರ್ಲೈಯಿಂಗ್ ಅಸೆಟ್ಸ್ ಆಗುತ್ತೆ. ಸೊ ದೇ ಕ್ಯಾನ್ ಬಿ ಯೂಸ್ಡ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ರಿಸ್ಕ್. ಸೊ ಅಂದರೆ ನೀವು ಸ್ಪಾಟ್ ಮಾರ್ಕೆಟಲ್ಲಿ ಏನಾದರೂ ಅಂಡರ್ಲೈಯಿಂಗ್ ಅಸೆಟ್ಸ್ ವ್ಯಾಲ್ಯೂನ ಕಡಿಮೆ ಬೆಲೆಯಲ್ಲಿ ಟ್ರಾನ್ಸಾಕ್ಟ್ ಮಾಡಿದ್ರೆ, ಟ್ರೇಡ್ ಮಾಡಿದ್ರೆ, ಇಲ್ಲಿ ಡೆರಿವೇಟಿವ್ ಮಾರ್ಕೆಟಲ್ಲೂ ಕೂಡ ಸೊ ಡೆರಿವೇಟಿವ್ ಪ್ರೈಸಸಲ್ಲಿ ಚೇಂಜಸ್ನ ನಾವು ಕಾಣ್ಬೋದು. ಸೊ ಯು ಕ್ಯಾನ್ ರೆಡ್ಯೂಸ್ ದ ರಿಸ್ಕ್ ಇನ್ ಬೈಯಿಂಗ್ ಸ್ಪಾಟ್ ಐಟಮ್. ಸ್ಪಾಟ್ ಐಟಮ್ ಅಂದರೂ ಒಂದೇ, ಕ್ಯಾಶ್ ಮಾರ್ಕೆಟ್ ಅಂದರೂ ಒಂದೇ, ಅಥವಾ ಕ್ಯಾಶ್ ಮಾರ್ಕೆಟ್ ಅಂದ್ರೂ ಒಂದೇ. ಸೊ ಅಲ್ಲಿ ಅಂಡರ್ಲೈಯಿಂಗ್ ಅಸೆಟ್ಸು ಟ್ರೇಡ್ ಆಗ್ತಾ ಹೋಗ್ತವೆ. ಸೊ ದೇರ್ ಈಸ್ ಎ ಪಾಸಿಬಿಲಿಟಿ ಆಫ್ ಡೈಲಿ ಸೆಟಲ್ಮೆಂಟ್ಸ್ ಇನ್ ಸ್ಪಾಟ್ ಮಾರ್ಕೆಟ್ ಆರ್ ಕ್ಯಾಶ್ ಮಾರ್ಕೆಟ್. So this is the first function of economic derivatives. Then second one, the price discovery. So here either buyer or seller can discover the price for their derivative markets. So ಹೇಗೆ ಡಿಸ್ಕವರ್ ಮಾಡ್ಬೋದು ಅಂತ ನೋಡೋಣ.
So here both buyer and seller expect the future spot prices. ಸೊ ಇಲ್ಲಿ ಡಿರೈವೇಟಿವ್ಸ್ ಅಲ್ಲಿ ಮೇನ್ ಆಗಿ 4 ಪ್ರಾಡಕ್ಟ್ಸ್ ಬರುತ್ತೆ: ಫ್ಯೂಚರ್, ಫಾರ್ವರ್ಡ್, ಸ್ವಾಪ್ಸ್ ಆ್ಯಂಡ್ ಆಪ್ಷನ್ಸ್. ಸೊ ಫ್ಯೂಚರಲ್ಲಿ ಮತ್ತು ಫಾರ್ವರ್ಡ್ ಡಿರೈವೇಟಿವ್ ಟೈಪ್ಸಲ್ಲಿ ಸೊ there is a possibility of daily settlement and there is a possibility of designing the contract or agreement. So here both the parties can have a negotiation or can have a conversation to fix the prices. And if you come to swap market or options market, in swap, so both the parties do the trade depending on the value of exchange rate or currency rate. So where one party go with fixed rate of interest, another party goes with floating rate of interest. So whichever the price is there, they may choose. ಸೊ ಪ್ರೈಸ್ನ ಇಲ್ಲಿ ಡಿಸ್ಕವರ್ ಮಾಡ್ಕೋಬಹುದು. ದೆನ್ ಫಾರ್ ದಿಸ್ ಬೋತ್ ದ ಪಾರ್ಟೀಸ್ ದೇ ಎಕ್ಸ್ಪೆಕ್ಟ್ ಆಕ್ಯುರೇಟ್ ಆ್ಯಂಡ್ ರಿಲಯಬಲ್ ಇನ್ಫಾರ್ಮೇಷನ್. ಸೊ ಇಲ್ಲಿ ಕಾಂಟ್ರಾಕ್ಟ್ ಆಗಿರೋದ್ರಿಂದ ಇಬ್ಬರು ಪಾರ್ಟಿಗಳು ಕೂಡ ಅಥವಾ ಟ್ರೇಡರ್ಸ್ ಸೊ ಆಕ್ಯುರೇಟ್ ಅಂದರೆ ನೋ ಮಿಸ್ಟೇಕ್ಸ್ ಇನ್ ದಟ್ ನಂಬರ್ಸ್ ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆ್ಯಂಡ್ ರಿಲಯಬಲ್ ಇನ್ಫಾರ್ಮೇಷನ್. ಸೊ ದಟ್ ಮೀನ್ಸ್ ಬೋತ್ ದ ಪಾರ್ಟೀಸ್ ಶುಡ್ ಟ್ರಸ್ಟ್ ಆನ್ the values which is put on agreement and as well as terms and conditions which is put on agreement. So accurate information na expect ಮಾಡ್ತಾರೆ, reliable information na expect ಮಾಡ್ತಾರೆ. Then so ಇದು ಹೆಚ್ಚಾಗಿ ಪ್ರೈಸ್ ಡಿಸ್ಕವರಿ ನಾವು ಎಲ್ಲಿ ನೋಡ್ಬೋದು ಅಂದರೆ ಇನ್ ಫ್ಯೂಚರ್ಸ್ ಆ್ಯಂಡ್ ಫಾರ್ವರ್ಡ್ ಟೈಪ್ಸ್ ಆಫ್ ಡಿರೈವೇಟಿವ್ಸ್. ಸೊ ಅಲ್ಲಿ ದೇರ್ ಇಸ್ ಎ ಪಾಸಿಬಿಲಿಟಿ ಆಫ್ ಡೈಲಿ ಸೆಟಲ್ಮೆಂಟ್ ಅಂತ ನಾನು ಆಗಲೇ ಹೇಳಿದೆ. So then there is a possibility of designing the contract. So ಹಾಗಾಗಿ you can discover the price for your product. So then the third economic function of derivative market is your operational advantage. So while operating in derivative market, you can get n number of operational advantages. Let's see which are those. The first one, greater liquidity. So here the traders in derivative market, they can enjoy greater liquidity. So all of you know what is liquidity: conversion of asset into cash within a shorter span of time. So ಇಲ್ಲಿ ಡೆರಿವೇಟಿವ್ ಮಾರ್ಕೆಟ್ ಅಂತ ಬಂದಾಗ ಫಾರ್ವರ್ಡ್ಸ್ ಅಥವಾ ಫ್ಯೂಚರ್ಸ್ಗಳಲ್ಲಿ ಸೊ ಡೇ ಟು ಡೇ ಸೆಟಲ್ಮೆಂಟ್ಗೆ ಅವಕಾಶ ಇದೆ. They deal with especially agricultural products, petroleum products, precious metals. ಸೊ ಅಲ್ಲಿ ಪ್ರೈಸಸ್ಸು ವ್ಯಾಲ್ಯೂಸು ಚೇಂಜಸ್ ಆಗ್ತಾ ಇರುತ್ತೆ. ಸೊ ಹೀಗೆ ಚೇಂಜಸ್ ಆದಾಗ ಲಿಕ್ವಿಡಿಟಿನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ದೆನ್ ಲೆಸ್ ಟ್ರಾನ್ಸಾಕ್ಷನ್ ಕಾಸ್ಟ್. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಕಾಸ್ಟ್ ಅಥವಾ ಆಪ್ರೇಷನಲ್ ಕಾಸ್ಟ್ ಅಥವಾ ಕಮಿಷನ್ ಅಂತ ಏನು ಬರುತ್ತೆ ಇಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಅವೆಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದರೆ ಸೊ ಇನ್ ಡೆರಿವೇಟಿವ್ ನಾವು ಸೆಕೆಂಡ್ ಮೀನಿಂಗನ್ನು ತೊಗೊಂಡು ನೋಡಿದಾಗ ಇಟ್ಸ್ ಆನ್ ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಪಾರ್ಟೀಸ್. ಸೊ ಕಾಂಟ್ರಾಕ್ಟ್ ಮಾಡಿದಾಗ ದೇ ಆರ್ ಗೋಯಿಂಗ್ ಟು ಡಿಸೈಡ್ ದ ಪ್ರೈಸ್, ಚಾರ್ಜಸ್, ಕಾಸ್ಟ್ ವಿಚ್ incur to do a trade in derivative market. So derivative market discourages short listing. See like in a stock market ನೀವು ಅಲ್ಲಿ ಶಾರ್ಟ್ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ನ ನೋಡ್ಬೋದು. ಐ ಹ್ಯಾವ್ ಟು ವೆಯ್ಟ್ ಫಾರ್ ಶಾರ್ಟ್ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್, ದೆನ್ ಫೈನಲೈಸ್ ದ ಪ್ರೈಸಸ್, ದೆನ್ ಗೋ ಫಾರ್ ಪರ್ಚೇಸ್ ಆರ್ ಸೆಲ್ ದ ಸೆಕ್ಯೂರಿಟೀಸ್. ಬಟ್ ಇನ್ ಡೆರಿವೇಟಿವ್ ಮಾರ್ಕೆಟ್ it discourages the short listing because here based on the derivative products value, ಸೊ ಅಂದರೆ ಅಂಡರ್ಲೈಯಿಂಗ್ ಅಸೆಟ್ಸ್ ವ್ಯಾಲ್ಯೂನ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಕಾಂಟ್ರಾಕ್ಟನ್ನು ಮಾಡ್ಕೊತಾರೆ, ಅಗ್ರಿಮೆಂಟ್ ಮಾಡ್ಕೊತಾರೆ. ಶಾರ್ಟ್ ಲಿಸ್ಟಿಂಗಿಗೆ ಹೆಚ್ಚಿನ ಅವಕಾಶ ಇಲ್ಲಿ ಇರೋದಿಲ್ಲ. ಸೊ ಇಫ್ ಇವೆಲ್ಲ ಸಾಧ್ಯ ಆದಾಗ, ಇಫ್ ಆಲ್ ದಿಸ್ ಪಾಸಿಬಲ್, ದೆನ್ ಇಟ್ ಇಸ್ ವೆರಿ ಈಸಿ ಟು
sell your derivative products in a derivative market. Then let's go to the next economic function of derivative market. So here derivative products, they will serve as a effective instruments for hedging. ಸೊ ಡೆರಿವೇಟಿವ್ ಪ್ರಾಡಕ್ಟ್ಸು ಒಂದು ಎಫೆಕ್ಟಿವ್ ಇನ್ಸ್ಟ್ರೂಮೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಏನಕ್ಕೆ? ಹೆಡ್ಜಿಂಗ್ ಅಂದರೆ ಸೊ ರಿಡ್ಯೂಸಿಂಗ್ ಆಫ್ ರಿಸ್ಕ್ ಇಫ್ ದ ಪ್ರೈಸ್ ಮೂವ್ಮೆಂಟ್ ಗೋಯಿಂಗ್ ಅಡ್ವರ್ಸ್, ಅಂದರೆ ಇಫ್ ಇಟ್ ಈಸ್ ಮೂವಿಂಗ್ ಎಗೇನೆಸ್ಟ್ ಯು, ಸೊ ಅಟ್ ದಟ್ ಟೈಮ್ you can reduce the price or increase the price, so or you can move from one product to another product. So hagagi, so there is a possibility of reducing the risk of adverse movement of price. So hagagi derivative products na navilli effective instruments agi consider ಮಾಡ್ತಾ ಇದ್ದೀವಿ for hedging. Then the fifth economic function of derivative market is here. So it have a characteristics of high leverage and complex in their pricing and trading. So leveraging anta bandaga, so borrowing funds for investment anta karitivi. But in derivative market, so leveraging means here all the financial market instruments can be shifted to derivative markets. So ಫೈನಾನ್ಷಿಯಲ್ ಮಾರ್ಕೆಟ್ಸಿಂದ ನಾವು ಇಲ್ಲಿ ಡೆರಿವೇಟಿವ್ ಮಾರ್ಕೆಟ್ಸ್ಗೆ ಶಿಫ್ಟ್ ಆಗ್ಬೋದು. ಇನ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ನೀವು ಯಾವ್ಯಾವುದ್ರಲ್ಲಿ ಟ್ರೇಡ್ ಮಾಡ್ತೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಶೇರ್ಸ್, ಬಾಂಡ್ಸ್, ಡಿಬೆಂಚರ್ಸ್, ಈ ರೀತಿಯಂಥ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ನ ನೋಡ್ಬೋದು. ಬಟ್ ಇನ್ ಡೆರಿವೇಟಿವ್ ಮಾರ್ಕೆಟ್ ಯು ಕ್ಯಾನ್ ಸಿ ಬೋತ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್. ಸೊ ಈವನ್ ವಿತ್ ಎ ಸ್ಮಾಲರ್ ಪಾರ್ಟ್ ಆಫ್ ಕ್ಯಾಪಿಟಲ್ ಯು ಕ್ಯಾನ್ ಡೂ ಎ ಟ್ರೇಡ್. ಸೊ ಹಾಗಾಗಿ ಇಲ್ಲಿ ಲಿವರೇಜ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ ಫೈನಾನ್ಷಿಯಲ್ ಮಾರ್ಕೆಟ್ಸಿಂದ ಡೆರಿವೇಟಿವ್ ಮಾರ್ಕೆಟ್ಗೆ ನೀವು ಶಿಫ್ಟ್ ಆದಾಗ, ಸೊ ದೇರ್ ಇಸ್ ಎ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್. ಯು ಕ್ಯಾನ್ ಟ್ರೇಡ್ ವಿತ್ ಫಾರ್ ಎ ಶಾರ್ಟ್ ಟರ್ಮ್ ಆಸ್ ವೆಲ್ ಆಸ್ ಫಾರ್ ಲಾಂಗ್ ಟರ್ಮ್, ಆ್ಯಂಡ್ ಇಟ್ ಹ್ಯಾವ್ ಎ ಕ್ಯಾರೆಕ್ಟರ್ ಆಫ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಕಾಂಪ್ಲೆಕ್ಸ್ ಆಗುತ್ತೆ ಅಂದರೆ, ಸೊ ದ ಮೇಜರ್ 4 ಟೈಪ್ಸ್ ಆಫ್ ಡೆರಿವೇಟಿವ್ ಮಾರ್ಕೆಟಲ್ಲಿ ಸೊ ನಾವು ಡಿಫ್ರೆಂಟ್ ಪ್ರೈಸಿಂಗ್ ಮೆಥಡ್ಸ್ಗಳನ್ನ ಅಥವಾ ಟರ್ಮ್ಸ್ಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಟೇಕ್ ಫಾರ್ ಎಕ್ಸಾಂಪಲ್, ನಾವು ಫಾರ್ವರ್ಡ್ ಆ್ಯಂಡ್ ಫ್ಯೂಚರ್ಸಲ್ಲಿ ಡೈಲಿ ಸೆಟ್ಲ್ಮೆಂಟ್ಗೆ ಚಾನ್ಸಸ್ ಇದೆ, ಮತ್ತು ಅಗ್ರಿಮೆಂಟ್ನ ಡಿಸೈನ್ ಮಾಡೋದಕ್ಕೆ ಚಾನ್ಸಸ್ ಇದೆ. ವೇರ್ ಆ್ಯಸ್ ಇನ್ ಸ್ವಾಪ್ಸ್, ಒನ್ ಪಾರ್ಟಿ ಡೀಲ್ಸ್ ವಿತ್ ಫಿಕ್ಸ್ಡ್ ರೇಟ್, ಅದರ್ ಪಾರ್ಟಿ ಡೀಲ್ಸ್ ವಿತ್ ಫ್ಲೋಟಿಂಗ್ ರೇಟ್. ಸೊ ಇಫ್ ಯು ಕಮ್ ಫಾರ್ ಆಪ್ಷನ್ಸ್, so there are so many kind of option derivative tradings are there. ಅದರಲ್ಲಿ ಅಮೆರಿಕನ್ ಆಪ್ಷನ್, ಯುರೋಪಿಯನ್ ಆಪ್ಷನ್ಸ್, ಕಾಲ್ ಆಪ್ಷನ್, ಪುಟ್ ಆಪ್ಷನ್, ಈ ರೀತಿ ಎಲ್ಲ ಇದೆ. ಆಪ್ಷನಲ್ ಮಾರ್ಕೆಟಲ್ಲಿ ವೇರ್ ಯು ಹ್ಯಾವ್ ಎ ರೈಟ್ ಟು ಓನ್ ಬಟ್ ನಾಟ್ ಆಬ್ಲಿಗೇಷನ್. ಸೊ ಹಾಗಾಗಿ ದೆನ್ ಅಮೆರಿಕನ್ ಮಾರ್ಕೆಟಲ್ಲಿ ಬಿಫೋರ್ ಮೆಚುರೇಷನ್ ಪೀರಿಯಡ್, ಸೊ ದೆರ್ ಇಸ್ ಎ ಪಾಸಿಬಿಲಿಟಿ ಆಫ್ ಸೆಟಲ್ಮೆಂಟ್ಸ್. ಬಟ್ ಇನ್ ಯುರೋಪಿಯನ್ ಟ್ರೇಡ್ ಆಪ್ಷನ್ ಮಾರ್ಕೆಟ್, ಸೊ ಓನ್ಲಿ ಅಟ್ ದ ಡೇಟ್ ಆಫ್ ಮೆಚುರಿಟಿ ಡೇಟ್, ಸೊ ಅವತ್ತು ಮಾತ್ರ ನೀವು ಸೆಟಲ್ಮೆಂಟ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ಬೇರೆ ಬೇರೆ ರೀತಿಯಂಥ ಪ್ರೈಸಿಂಗ್ ಮೆಥಡ್ಸ್ಗಳನ್ನ, ಟ್ರೇಡಿಂಗ್ ಟೆಕ್ನಿಕ್ಸ್ಗಳನ್ನ ನಾವಿಲ್ಲಿ ನೋಡ್ಬೋದು. ಹಾಗೆ ಇದನ್ನು ಕಾಂಪ್ಲೆಕ್ಸ್ ಅಂತಲೂ ಕೂಡ ಕರಿಬೋದು. ಸೊ ಅಂದರೆ ಸೊ ನೀವು ವಿತ್ ದ ಕ್ಯಾಪಿಟಲ್ ಆರ್ ವಿತ್ ಹ್ಯೂಜ್ ಕ್ಯಾಪಿಟಲ್ ಆರ್ ವಿತ್ ಲೆಸ್ ಕ್ಯಾಪಿಟಲ್ ಯು ಕ್ಯಾನ್ ಟ್ರೇಡ್ ಇನ್ ಡೆರಿವೇಟಿವ್ ಮಾರ್ಕೆಟ್. ಸೊ ಹಾಗಾಗಿ derivative financial instruments have a characteristics of high leverage and a more complex nature ಅಂತ ಹೇಳ್ಬೋದು. Let's move to the next function. So it helps, ಅಂದರೆ derivative market, it helps to transfer risk from those who have them but may not like them to those who have an appetite for them. So the risk of trader can be transferred. How it means, so if you have a small amount of investment, you can go with short term derivative products, or if you have a large, you can go with long term derivative products. ಸೊ ರಿಸ್ಕನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಹೋಗ್ಬೋದು. ಅಂದರೆ ಎಲ್ಲಿ ಪಾಸಿಬಿಲಿಟೀಸ್ ಜಾಸ್ತಿ ಅಡ್ವಾಂಟೇಜಸ್ ಇರುತ್ತೋ ಅದನ್ನು ನೀವು ನೋಡ್ಬೋದು. ಸೊ ಹಾಗಾಗಿ
ಹೆಚ್ಚಿನದಾಗಿ ಯಾರಿಗೆ ರಿಸ್ಕ್ ಅನಿಸುತ್ತೋ ಅವರಿಂದ ರಿಸ್ಕನ್ನು ಇಲ್ಲಿ ಶಿಫ್ಟ್ ಮಾಡ್ಬೋದು. ಅಂದರೆ ಹೆಚ್ಚಿನದಾಗಿ ಟ್ರೇಡ್ ಮಾಡೋರಿಗೆ ಅಂತ ಅಲ್ಲ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್. Derivatives, due to their inherent nature, are linked to the underlying cash markets. So in meaning itself, so we discussed about the nature of derivatives. Means derivative prices are depending on the underlying assets. So underlying assets are those assets which are traded in cash market or spot market. So where they are traded for immediate delivery. ಸೊ ಹಾಗಾಗಿ ಡಿರೈವೇಟಿವ್ ಮಾರ್ಕೆಟು ಅಂಡರ್ಲೈಯಿಂಗ್ ಕ್ಯಾಶ್ ಮಾರ್ಕೆಟ್ಗೆ ಲಿಂಕನ್ನು ಹೊಂದಿರುತ್ತೆ ಅಂತ ಹೇಳ್ಬೋದು. ದೆನ್ ದ 8th economic function of derivative market is here. So speculative traders shift to a more controlled environment of derivative market. ಸೊ ಸ್ಪೆಕ್ಯುಲೇಟರ್ಸ್ ಅಂದರೆ ನಿಮಗೆ ಗೊತ್ತೇ ಇದೆ. ಸೊ ಸ್ಪೆಕ್ಯುಲೇಟರ್ಸ್ ಆರ್ ದೋಸ್ who do the trade with the hope of changes in the prices of securities. ಸೊ ಅಲ್ಲಿ ಊಹೆಗಳಿಗೆ ಹೆಚ್ಚು ಅವಕಾಶ ಸ್ಪೆಕ್ಯುಲೇಟರ್ಸ್ ಅಂತ. ಸೊ ಸ್ಪೆಕ್ಯುಲೇಟರ್ಸ್ನ ನೀವು ಎಲ್ಲಿ ನೋಡ್ತೀರಾ? ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ನೋಡ್ತೀರಾ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ನೋಡ್ತೀರಾ. ಸೊ ದೇ ಕ್ಯಾನ್ ಶಿಫ್ಟ್ ಫ್ರಮ್ ದಟ್ ಮಾರ್ಕೆಟ್ ಟು ಮೋರ್ ಕಂಟ್ರೋಲ್ಡ್ ಸಿಸ್ಟಮ್ಯಾಟಿಕ್ ಡಿರೈವೇಟಿವ್ ಮಾರ್ಕೆಟ್, ಬಿಕಾಸ್ ಹಿಯರ್ ದ ಡೇಟ್, ಪ್ರೈಸ್, ಟರ್ಮ್ಸ್, ಎವ್ರಿಥಿಂಗ್ ಈಸ್ ಫಿಕ್ಸ್ಡ್ ಬೇಸ್ಡ್ ಆನ್ ದ underlying assets. So ಹಾಗಾಗಿ they feel more secured in derivative market. Then the 9th economic function of derivative market is here. So it have an important incidental benefit that flows from derivatives trading, is that it act as a catalyst for new entrepreneurial activities. So derivative market ಕೆಟಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಯಾರಿಗೆ ಅಂದರೆ ಹೊಸದಾಗಿ ಎಂಟ್ರಪ್ರಿನರಲ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡೋರಿಗೆ, ಹೊಸದಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋರಿಗೆ, ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋರಿಗೆ, ಹೊಸದಾಗಿ ಪ್ರಾಡಕ್ಟ್ಸ್ನ ಡೆವಲಪ್ ಮಾಡ್ತಿರೋರಿಗೆ ಅಥವಾ ಪ್ರಾಡಕ್ಟ್ನ ಡೈವರ್ಟ್ ಮಾಡ್ತಿರೋರಿಗೆ, ಮಾರ್ಕೆಟ್ ಶಿಫ್ಟ್ ಮಾಡ್ತಿರೋರಿಗೆ. ಸೊ ಡಿರೈವೇಟಿವ್ ಮಾರ್ಕೆಟ್ ಒಂದು ಕೆಟಲಿಸ್ಟ್ ಆಗಿ, ಗೈಡ್ ಆಗಿ, ಅಸಿಸ್ಟಿಂಗ್ ಗೈಡ್ ಆಗಿ ಅಥವಾ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ ಡಿರೈವೇಟಿವ್ ಮಾರ್ಕೆಟ್. ಸೊ ದೀಸ್ ಆರ್ ಆಲ್ ಸಮ್ ಡಿರೈವೇಟಿವ್ ಮಾರ್ಕೆಟ್ ಎಕನಾಮಿಕ್ ಫಂಕ್ಷನ್ಸ್. ಥ್ಯಾಂಕ್ ಯು.